ಜೀವನದಲ್ಲಿ ಪ್ರಗತಿ ಸಾಧಿಸಲು, ಸಂತೋಷದ ಜೀವನ ನಡೆಸಲು ಭಗವಾನ್ ಶ್ರೀಕೃಷ್ಣ ಮಾತುಗಳಲ್ಲಿ ಜೀವನಗಳಲ್ಲಿ ಅಳವಡಿಸಿಕೊಂಡರೆ ಸಾಕು. ಕೃಷ್ಣನ ನುಡಿಗಳು ಪಾಲಿಸಿ ಬದುಕು ಸಾಗಿಸಿದರೆ ಯಾವುದೇ ತೊಂದರೆ ಆಗುವುದಾಗೆ ನೆಮ್ಮದಿಯಿಂದ ಜೀವನ ಸಾಗಿಸಬಹುದು. ಭಗವಂತ ಶ್ರೀಕೃಷ್ಣ ಹೇಳಿರುವ ಹಾಗೆ ಜೀವನದಲ್ಲಿ ಒಂಟಿಯಾಗಿ ಇರುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಅದುವೇ ನೀವು ಹಿಂದೆಯೂ ಹೋಗಬೇಡಿ. ಹಿಂದೆ ಹೋದಷ್ಟು ನಿಮ್ಮನ್ನು ಕಡೆಗಣಿಸುವ ಹೆಚ್ಚಾಗಿ ಸಿಗುತ್ತಾರೆ. ನಿಮ್ಮ ಅರ್ಥ ಮಾಡಿಕೊಂಡು ನೀವೇ ಬೇಕು ಎನ್ನುವವರು ಏನೇ ಆದರೂ ನಿಮ್ಮೊಡನೆ ಇರುತ್ತಾರೆ. ಅದೇ ರೀತಿ ನಿಮ್ಮನ್ನು ಕಂಡರೆ ಇಷ್ಟ ಆಗದವರು, ನಿಮ್ಮನ್ನು ಬೇಡ ಎನ್ನುವವರು ನಿಮ್ಮಿಂದ ದೂರ ಉಳಿಯುವುದೇ ಒಳ್ಳೆಯದು. ನಿಮ್ಮ ಬದುಕಿನಲ್ಲಿ ಈ ವ್ಯಕ್ತಿ ಇರಲೇಬೇಕು ಎಂದು ಅವರ ಹಿಂದೆ ಹೋಗಿ ಬೇಡುತ್ತಾಳೆ ಇರಬೇಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ. ಅದೇ ರೀತಿ ಯಾವ ವಸ್ತು ಶಾಶ್ವತವಲ್ಲ. ಅಸಾಧ್ಯ ಎಂದು ಶತ್ರು, ಅಪಾಯ ಇರುವುದು ಎಂದು ಎಂದುಕೊಳ್ಳುವ ಹಠ, ನನ್ನಿಂದ ಇದು ಸಾಧ್ಯ ಆಗುತ್ತಿದೆಯೋ ಎಂದು ಭರವಸೆ ಜೀವನದಲ್ಲಿ ಸರಮಾಲ ಆಗುವ ಸಹವಾಸಗಳು. ನಿಮಗೆ ಯಶಸ್ಸು ಸಿಗುವುದು ಹೀಗುವುದಿಲ್ಲ. ಮನುಷ್ಯರಷ್ಟೇ ಅಲ್ಲ, ಭಗವಾನ್ ಶ್ರೀಕೃಷ್ಣನನ್ನು ನೋವುಗಳಿದ್ದವು, ಆದರೆ ಕರ್ತವ್ಯಗಳೇ ಆಯಿತು. ಆ ನೋವುಗಳು ಕಾಣಲಿಲ್ಲ. ಈ ಬದುಕಿನಲ್ಲಿ ನಂಬಿಕೆಯಿಂದ ಆಹಾರಾಗುವ ವ್ಯಕ್ತಿಗಳು ಬಹಳ ಕಡಿಮೆ. ಹಾಗಾಗಿ ನೀವು ಜೀವನದಲ್ಲಿ ಯಾರ್ಯಾರೋ ಒಬ್ಬ ವ್ಯಕ್ತಿಯನ್ನು ನಂಬುವಕ್ಕಿಂತ ಮೊದಲು 100 ಬಾರಿ ಯೋಚನೆ ಮಾಡಿ. ಏಕೆಂದರೆ ನಿಮ್ಮದೇ ಆಗಿರುವ ನಿಮ್ಮ ದೇಹದಲ್ಲೇ ಇರುವ ನಿಮ್ಮ ಸ್ವಂತ ಹಲ್ಲುಗಳು ನಿಮ್ಮ ನಾಲಿಗೆಯನ್ನು ಕಚ್ಚುತ್ತವೆ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕಣ್ಣೀರಿನ ಹಾಲಿಗೂ ಬೆಲೆಯಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹರಿಸುವ ಒಂದು ಕಂಬಿಯ ಹಿಂದೆ ಕೂಡ ಆ ವ್ಯಕ್ತಿಯ ಹಿಂದಿನ ಜನ್ಮ ಕೂಡ ಕರ್ಮದ ಫಲವಿರುತ್ತದೆ. ಆ ಕರ್ಮದ ಫಲವನ್ನು ಎಲ್ಲರೂ ಅನುಭವಿಸಬೇಕು. ಭಗವಂತನು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ವಿಧಿಯ ನಿಯಮ ಆಗಿದೆ. ನೀವು ತುಂಬ ಪ್ರೀತಿ ಮಾಡುವ, ಕಾಳಜಿ ಮಾಡುವ ವ್ಯಕ್ತಿಗಳೇ ನಿಮ್ಮ ಮನಸ್ಸಿಗೆ ಅತಿಯಾದ ನೋವನ್ನು ನುತ್ತುತ್ತಾನೆ. ಅಂತಹ ವ್ಯಕ್ತಿಗಳಿಗೆ ನೀವು ಬೆಲೆ ಗೊತ್ತಾಗಬೇಕೆಂದರೆ ಅವರನ್ನು ನೀವು ನಿರ್ಲಕ್ಷ್ಯ ಮಾಡಬೇಕು. ಆಗಲೇ ಅವರಿಗೆ ನಿಮ್ಮ ಬೆಲೆ ಅರಿವಾಗುತ್ತದೆ. ಯಾವುದೇ ಕೆಲಸಕ್ಕಾಗಿ ಅವಕಾಶವನ್ನು ನಿಮಗೆ ಹುಡುಕಿ ಬರುತ್ತೆಂದು ಕಾದು ಕುಳಿತಿರಬೇಡಿ. ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಬೇಕು. ನೀವು ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಾಗ ನಿಮ್ಮಿಬ್ಬರ ನಡುವಿನ ಆ ನಂಬಿಕೆಯ ಒಂದು ಸತ್ಯವಾಗಿ ಇರುತ್ತದೆ. ಆ ಸಂಬಂಧ ನಿಲ್ಲುವುದೇ ನಂಬಿಕೆಯನ್ನು ಅಸ್ತಿತ್ವ. ಆದರೆ ಆ ನಂಬಿಕೆ ಸೇತುವೆ ಕೆಳಚಿ ಬಿದ್ದಾಗ ಎಷ್ಟು ಸಾರಿ ಕ್ಷಮೆ ಕೇಳಿದರೂ ಸಹ ಕಳೆದು ಹೋದ ನಂಬಿಕೆ ಮತ್ತೆ ಬರುವುದಿಲ್ಲ. 1000 ಕ್ಷಮೆ ಕೇಳುವುದರಿಂದ ಯಾವುದೇ ಪ್ರಯೋಜನ ಕೂಡ ಆಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಹಾನಿ ಮಾಡಬೇಕು ಯೋಚಿಸಿ, ಅವರಿಗೆ ಕೆಸರು ಹಾಕಲು ಹೋದಾಗ ಕೆಸರು ಮೊದಲು ನಿಮ್ಮ ಕೈಗೆ ಹಾಕುವುದು ಮೊದಲು ನೆನಪಿಟ್ಟುಕೊಳ್ಳಿ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಮಾತು ಮಾಡುವುದೆಂತೂ ಅವರಿಗೆ ಗಂತಾಚಾರ್ಯ. ಒಬ್ಬ ವ್ಯಕ್ತಿಯು ನೀವು ಏನು ಮಾಡಬೇಕು ಎಂದನ್ನು ಯೋಚನೆ ಮಾಡಿ ಆಯ್ಕೆ ಮಾಡಿ. ಜೀವನದಲ್ಲಿ ನೀವು ಆಸೆಪಟ್ಟ ದೊಡ್ಡ ವಸ್ತುಗಳು ಸಿಕ್ಕಿವೆ ಎಂದು ಮೊದಲಿಗೆ ನಿಮ್ಮ ಜೊತೆಗಿದ್ದ ಆ ಪುಟ್ಟ ವಸ್ತುಗಳನ್ನು ಮರೆತೇ ಬಿಡಬೇಡಿ. ಏಕೆಂದರೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಅದೇ ಪ್ರಾಮುಖ್ಯತೆ ಇದೆ. ಒಂದು ಸೂಜಿ ಮಾಡುವ ಕೆಲಸಗಳನ್ನು ಒಂದು ಕಡ್ಡಿಯ ಮಾಡಲು ಸಾಧ್ಯವೇ ಇಲ್ಲ. ನಿಮ್ಮ ಬಳಿ ವಿದ್ಯೆ ಇಲ್ಲದಿದ್ದರೆ ಜ್ಞಾನವೂ ಇರುವುದಿಲ್ಲವೇ? ನಿಮ್ಮ ಬಳಿ ಹಣ ಇಲ್ಲವೇ ನೀವು ಶ್ರಮಪಡುವುದಿಲ್ಲವೇ? ನಿಮ್ಮ ಬಳಿ ಹಣ ಇಲ್ಲದೇ ಇರಬಹುದು, ಆದರೆ ನಿಮ್ಮ ಬಳಿ ದರವಿಲ್ಲವೇ? ನಿಮ್ಮ ಜೊತೆಯಲ್ಲಿ ನಿಮ್ಮ ಸಂಬಂಧಿಕ ಇಲ್ಲವೇ ಇರಬಹುದು, ಆದರೆ ಆ ಭಗವಂತ ನಿನ್ನ ಜೊತೆ ಇಲ್ಲವೇ? ನೀವು ಸಾಧನೆ ಮಾಡುವ ಕಾರ್ಯಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಲು ಇಷ್ಟು ನಂಬಿಕೆ ಆಹರಿಸುವ ಸಾಧ್ಯ ಅಲ್ಲವೇ?